ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಕಂಪನಿ ಅಂದರಾಗಿಯಾಗಿದೆ. ಸಾಕ್ಷಿಗಳ ಸುಳಿಯಲ್ಲಿ ಸಿಲುಕಿ ನಟ ದರ್ಶನ್ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ. ಆರೋಪಿ ದರ್ಶನ್ ವಿರುದ್ಧ ಸ್ಫೋಟಕ ಸಾಕ್ಷಿಗಳು ಸಿಕ್ಕಿದ್ದಾವೆ. ಟೆಕ್ನಿಕಲ್ ಎವಿಡೆನ್ಸ್, ಅದೇ ರೀತಿಯಾಗಿ ಪರೋಕ್ಷವಾಗಿರುವಂತಹ ಕೆಲವು ಎವಿಡೆನ್ಸ್ಗಳು ಕೂಡ ಲಭ್ಯವಾಗಿದ್ದಾವೆ. ಫಿಸಿಕಲ್ ಆಗಿರುವಂತಹ ಎವಿಡೆನ್ಸ್ಗಳು ಅವು ಕೂಡ ಲಭ್ಯವಾಗಿದೆ. ಪಟ್ಟಣಗೆರೆ ಶೆಡ್ನ CCTV ಹಾರ್ಡ್ ಡಿಸ್ಕ್ ಕೂಡ ಪತ್ತೆಯಾಗಿದೆ. ಯಾವ ಪಟ್ಟಣಗೆರೆ ಶೆಡ್ನಲ್ಲಿ ಹತ್ಯೆ ನಡೆದಿತ್ತು ಆ ಶೆಡ್ನ ಒಂದು CCTV ಹಾರ್ಡ್ ಡಿಸ್ಕ್ ಕೂಡ ಪತ್ತೆಯಾಗಿದೆ. ರೇಣುಕಾಸ್ವಾಮಿ ರಕ್ತದ ಕಲೆಗಳು, ಆರೋಪಿಗಳ ಕೂದಲು ಕೂಡ ಪತ್ತೆಯಾಗಿದೆ. ಇನ್ನು ಈ ಕೂದಲಿನ ಮೂಲಕವಾಗಿ DNA ಟೆಸ್ಟ್ ಮೂಲಕ ಯಾರ್ಯಾರು ಆರೋಪಿಗಳು ಅಲ್ಲಿದ್ರು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಬಹುದು. ಅಂದರೆ ಆ ಕೂದಲಿನ DNA ಯಾರ ಜೊತೆಗೆ ಮ್ಯಾಚ್ ಆಗುತ್ತೆ, ಅದು ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಒಂದು ಎವಿಡೆನ್ಸ್ ಕೂಡ ಆಗತ್ತೆ. ಇನ್ನು ಆರೋಪಿಗಳು ಓಡಾಡಿರುವಂತಹ ಟೋಲ್ನ ರಸೀದಿಗಳು ಕೂಡ ಖಾಕಿ ಕೈಗೆ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಬಳಸಿರುವಂತಹ ಆಯುಧಗಳು ಕೂಡ ಪತ್ತೆಯಾಗಿದೆ. ಲಾಠಿ, ಮರದ ರಿಪೀಸ್, ಅದೇ ರೀತಿಯಾಗಿ ಕಬ್ಬಿಣದ ರಾಡ್ ಕೂಡ ಪತ್ತೆಯಾಗಿದೆ. ಕರೆಂಟ್ ಶಾಕ್ ನೀಡೋದಕ್ಕೆ ಬಳಸಿದ್ದಂತಹ ಒಂದು ಮೆಗ್ಗರ್ ಡಿವೈಸ್ ಕೂಡ ಪತ್ತೆಯಾಗಿದೆ. ಇನ್ನಿದೇ ಮೆಗ್ಗರ್ ಡಿವೈಸಿಂದ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು. ಆ ಒಂದು ಡಿವೈಸನ್ನು ಕೂಡ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಗಳ ಮೊಬೈಲ್ ಫೋನ್ನಲ್ಲಿ ಇರಬಹುದಾದಂತಹ ಟೆಕ್ನಿಕಲ್ ಎವಿಡೆನ್ಸ್ಗಳು, ಅದೇ ರೀತಿಯಾಗಿ ಅವರ ಬಟ್ಟೆಗಳು ಕೂಡ ವಶಕ್ಕೆ ಪಡೆದುಕೊಂಡು ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ಇವರು ಓಡಾಡಿರಬಹುದಾದಂತಹ ಒಂದು ಲೊಕೇಶನ್ಗೆ ಸಂಬಂಧಪಟ್ಟಂತೆ ಟವರ್ ಡಂಪ್ ಮೂಲಕವಾಗಿ ಇವರ ಲೊಕೇಶನ್ನ ಎಕ್ಸಾಕ್ಟ್ ಒಂದು ಲೊಕೇಶನ್ ಕೂಡ ಪಡೆದುಕೊಳ್ಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ.